ಸೆಕ್ಯೂರಿಟಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್. ಇವತ್ತು ನಾವೆಲ್ಲ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ತಿಳ್ಕೊಬೇಕಂತ ಅಂದರೆ ಈ ಲಾಗ್ನ ಫುಲ್ಲು ನೋಡಿ. ನಾನು ಆಲ್ರೆಡಿ ಏರ್ಪೋರ್ಟ್ ರೀಚ್ ಆಗಿದ್ದೀನಿ. ನಮ್ಮ ಫ್ಲೈಟ್ ಇರೋದು 5 o'clockಗೆ. ಚೆಕ್-ಇನ್ ಎಲ್ಲ ಆಯಿತು. ಬನ್ನಿ ನೋಡೋಣ. How is life, Maga? Very nice, bro. Water. Wait, this took so long, ra? Like 1 hour to reach. Oh, that's it, ra. Domestic departures. ಬ್ರೆಡ್ ತಿಂದು 11:30 12 o'clockಗೆ ಒಂದೇ ಸರಿ ಲಂಚು. ಲೆಮನ್ ರೈಸ್ ಆಲೂ ಪಲ್ಯ ತಿಂದು ಸೆಕ್ಯೂರಿಟಿ ಚೆಕ್ ಒಂದಿರುತ್ತೆ ಈಗ. ನೆಕ್ಸ್ಟ್ ಅದು ಇಂಟರ್ನ್ಯಾಷನಲ್ ಆದರೆ So when I die, which I must do, could it shine down? Hello. ಹೈದರಾಬಾದ್. ನಾವು ಹೈದರಾಬಾದ್ ಹೋಗಿದ್ವಿ ಜನ. ಅದೇನದು ನಮ್ಮ ಅಕ್ಕನ ಮನೆ. ಅವಾಗ ಹೋಗಿದ್ದು ಫ್ಲೈಟಲ್ಲಿ ಹೋಗ್ಬೇಕಂತೆ. ಮಾ, ಬ್ಯಾಗಲ್ಲಿ ಏನು ಎಲೆಕ್ಟ್ರಾನಿಕ್ ಇಟ್ಟಿಲ್ಲ ತಾನೆ? ನಮ್ಮ ಯುವಂತಂತೂ ಎಲ್ಲೋದ್ರೂ ಸುಮ್ಮನೆ ಇರಲ್ಲ. ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಜಂಪ್ ಮಾಡ್ತಾ ಇರೋದು. ಹಾಗೆ ಅದೇ ಗ್ಯಾಪಲ್ಲಿ ಫೋಟೋಶೂಟ್ ಎಲ್ಲ ಆಯಿತು. ನಮ್ಮದು ಚೆಕ್-ಇನ್ನು ಬೋರ್ಡಿಂಗು ಆಯಿತು. ಫ್ಲೈಟ್ಗೋಸ್ಕರ ವೆಯ್ಟ್ ಮಾಡ್ತಾ ಫೈನಲಿ ಫ್ಲೈಟ್ ಕಡೆ ಹೊರಟ್ವಿ. ನಮ್ಮ ಫ್ಲೈಟು ಏರ್ ಇಂಡಿಯಾದಾಗಿತ್ತು. मदिरा पान करना सख्त मना है। एयर इंडिया की सभी उड़ानों में गुटखा जैसे तंबाकू पदार्थों के सेवन की भी मनाही है। शौचालय में लगे स्मोक डिटेक्टर के साथ ಇದು ಆಕ್ಚುಲಿ 7:30 ಅಷ್ಟರಲ್ಲಿ ನಾವು ಡೆಲ್ಲಿ ರೀಚ್ ಆದ್ವಿ. ಫ್ರೆಂಡ್ಸ್, ನಾವು ಡೆಲ್ಲಿಲಿರೋ ಇಂದಿರಾ ಗಾಂಧಿ ಏರ್ಪೋರ್ಟಿಗೆ ರೀಚ್ ಆಗಿದ್ವಿ. ನಾವು ಮತ್ತು ನನ್ನ ಫ್ರೆಂಡ್ ಇನ್ನೊಂದು ಫ್ಯಾಮಿಲಿ ಮತ್ತು ಇನ್ನೊಂದು ಫ್ಯಾಮಿಲಿ ಬೆಳಗಾಂ
ಅವರು ಆಲ್ರೆಡಿ ಬೆಳಗ್ಗೆನೇ ರೀಚ್ ಆಗಿದ್ದರು. ಅವರು ಈಗ ಡೆಲ್ಲಿ ಎಲ್ಲ ರೌಂಡ್ಸ್ ಹಾಕ್ಕೊಂಡು ನಮಗೋಸ್ಕರ ಏರ್ಪೋರ್ಟಿಂದ ಆಚೆ ಕಾಯ್ತಾ ಇದ್ದಾರೆ. ಬನ್ನಿ ಅವ್ರನ್ನೂ ಮೀಟ್ ಮಾಡ್ತೀನಿ, ಹೋಗೋಣ. ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ, ಹೋಗ್ತಾ ಇದ್ದೀವಿ. ಇನ್ನೊಂದು ಫ್ಯಾಮಿಲಿ ಅನ್ನಲ್ಲ, ಇವರೇ ನೋಡಿ, ದೀಪ್ತಿ ಮತ್ತು ಅವ್ರ ಮಗಳು. ಆದಮೇಲೆ ಚೆನ್ನಾಗಿರೋದು ಸಿಗುತ್ತೆ. ಮತ್ತು ಇದು ದೀಪ್ತಿ ಅವ್ರ ಹಸ್ಬೆಂಡು. ಎಲ್ಲರೂ ಒಟ್ಟಿಗೆ ಜಾಯ್ನ್ ಆದಮೇಲೆ ಡಿನ್ನರ್ ಟೈಮ್ ಆಗಿತ್ತು ಅಂತ ಎಲ್ಲರೂ ಒಟ್ಟಿಗೆ ಸೇರಿ ಡಿನ್ನರ್ ಮುಗಿಸ್ಕೊಂಡ್ವಿ. ಮನಾಲಿಗೆ ಬಂದಮೇಲೆ ನಾವು ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ನಾವು ಬಂದಿದ್ದೆ ಇಡಂಬಿ ಟೆಂಪಲ್ಗೆ. ತುಂಬ ಕೋಲ್ಡ್ ಇದೆ ಇಲ್ಲಿ, ವೆದರ್ ಮಾತ್ರ ಸಖತ್ತು ಚಳಿ 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 ಚಳಿ, ತುಂಬ ಚಳಿ. ನನ್ನ ನೋಡಿ ಅವನಿಗೂ ತಡೆಯೋಕ್ಕಾಗ್ತಿಲ್ಲ. ಬನ್ನಿ ಟೆಂಪಲಿಗೆ ಕರ್ಕೊಂಡು ಹೋಗ್ತೀನಿ, ನೋಡೋಣ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಾವು ಬಂದಿರೋದು ಹಿಡಂಬಿ ಟೆಂಪಲ್. ನನಗೆ ತಿಳ್ಕೊಂಡಿರೋ ಪ್ರಕಾರ ಭೀಮಂದು ಹೆಂಡತಿ ಅಂತೆ ಇಡಂಬಿ. ಬನ್ನಿ ನೋಡೋಣ. ಫೇಮಸ್ ಟೆಂಪಲ್ ಇದೆ. ಜನ ನೋಡಿ ತುಂಬ ರಶ್ ಹೆಂಗೆ ಕಾಣಿಸ್ತಾ ಇದ್ದಾರೆ ನೋಡಿ. ಒಳಗಡೆ ಹೋಗೋದು ಬೇಡವೋ ಯೋಚನೆ ಮಾಡ್ತಾ ಇದ್ವಿ. ತುಂಬ ಚಳಿ ಇದೆ, ತುಂಬ ಕೋಲ್ಡ್ ಇದೆ ವೆದರ್ ಮಾತ್ರ. ಇಲ್ಲಿಂದ ನೋಡೋಣ ನೆಕ್ಸ್ಟ್ ಏನು ಪ್ಲ್ಯಾನ್ ಆಗಿದೆ, ಕಂಟಿನ್ಯೂ ಮಾಡ್ತೀನಿ. ಇದೊಂದು ಲುಕ್ ನೋಡಿ ಹೇಗಿದೆ ಟೆಂಪಲ್ ಅಂತ. ನಮ್ಮ ತನ್ವಿ ನೋಡಿ ಮನಾಲಿದು ಟ್ರೆಡಿಷ್ನಲ್ ಡ್ರೆಸ್ ಟ್ರೈ ಮಾಡ್ತಾ ಇದ್ದಾಳೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳಲ್ಲ. ತನ್ವಿ ಅದು ಇದು ಹಾಕ್ಕೊಳಪ್ಪ, ಬಾಸ್ಕೆಟ್. ಅದು ಬಾಸ್ಕೆಟ್ ಹಾಕೊಳ್ತಾರೆ. ತುಂಬ ಚೆನ್ನಾಗಿ ನೀವು ಮಾಡಿ. मैडम आपको भी करना ವೆಹಿಕಲ್ಗೋಸ್ಕರ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ವೆಹಿಕಲ್ ಬಂದಿದ ತಕ್ಷಣ ಹತ್ಕೊಂಡು ಹೋಟೆಲ್ ಹೋಗೋಣ. ನಾವು ವೆಹಿಕಲ್ಗೆ ಅಂತ ವೆಯ್ಟ್ ಮಾಡ್ತಾ ಇದ್ದರೆ ಎದುರುಗಡೆ ಒಂದು ಸ್ಟಾಲಲ್ಲಿ ಒಂದು ಶಾಲ್ ತುಂಬ ಇಷ್ಟ ಆಯಿತು. ಹಾಗೆ ಶಾಪಿಂಗು ಮುಗಿಸಿದ್ವಿ ಸ್ವಲ್ಪ. ನಾವು ಹೋಟೆಲಿಗೆ ಬರೋ ಅಷ್ಟರಲ್ಲಿ ಡಿನ್ನರ್ ಎಲ್ಲ ಬಿಸಿ ಬಿಸಿಯಾಗಿ ರೆಡಿ ಆಗಿತ್ತು. ಡಿನ್ನರ್ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮಾರ್ನಿಂಗು 7 o'clockಗೆ ನಾವು ಇಲ್ಲಿಂದ ಬಿಡಬೇಕು. ನಾಳೆ ಫುಲ್ ಆ್ಯಕ್ಟಿವಿಟಿ ಇರುತ್ತೆ. ರೋಹ್ತಂಗ್ ಪಾಸ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ಆ್ಯಂಡ್ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತುಂಬ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.